ತಿಪಟೂರು ನಗರದ ಶ್ರೀ ಶಾರದಾ ಗ್ರಾಫಿಕ್ಸ್ನ ಸಂಘದ ಕಾರ್ಯಾಲಯದ ಆವರಣದಲ್ಲಿ ಬಯಲು ಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ 24ನೇ ವರ್ಷದ ಸಂಸ್ಥಾಪನಾ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಸಂಘ ಸಂಸ್ಥೆಗಳು ಸಮಾಜದ ಕಷ್ಟ ಸುಖಗಳನ್ನು ಆಡಳಿತ ವರ್ಗದೊಂದಿಗೆ ಬೆಸೆಯುವ ಕೊಂಡಿಯಾಗಿ ಕೆಲಸ ಮಾಡಬೇಕು. ಸಮಾಜದ ಬೆಳವಣಿಗೆಗೆ ಅಗತ್ಯವಾದ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಉತ್ತಮ ಕೆಲಸ ಮಾಡುವುದು ಅತಿ ಮುಖ್ಯ ಎಂದರು. ಫೋನಿನ ಅಭ್ಯಾಸ ಆದಮೇಲೆ ಸಮಾಜದ ಮಧ್ಯೆ ಬರದೇ ಇರುವಂಥ ಕಾಲದಲ್ಲಿ ಮತ್ತೊಮ್ಮೆ ಯಂಗರ್ ಜನ್ರೇಷನ್ನ ಸಮಾಜದ ಮಧ್ಯೆ ಬೆರೆಸಿ, ಸಮಾಜದ ಜೊತೆಗೆ ಸೇರಿಸಿ, ಸಮಾಜದ ಕಷ್ಟ ಸುಖಗಳನ್ನ ಅವರು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಸುವಂಥದ್ರಲ್ಲಿ ಸಂಘ ಯಶಸ್ಸಾಗಿದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಅಪೇಕ್ಷಿಸ್ತಾ, ಮೊಬೈಲ್ ಮೋಹಕ್ಕೆ ಬಿದ್ದ ಯುವ ಪೀಳಿಗೆ ಸಾಮಾಜಿಕ ವ್ಯವಸ್ಥೆಯಿಂದ ದೂರ ಉಳಿದಿರುವ ಕಾಲದಲ್ಲಿ ಬಯಲು ಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘ ಸಮಾಜಕ್ಕೆ ಹಾಗೂ ಯುವ ಪೀಳಿಗೆಗೆ ಅಗತ್ಯವಿರುವ ಕೆಲಸಗಳನ್ನು ಮಾಡ್ತಾ ಇದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತಹಶೀಲ್ದಾರ್ ಪವನ್ ಕುಮಾರ್ ಮಾತನಾಡಿ, ತಿಪಟೂರು ತಾಲೂಕಿನಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರುತ್ತವೆ. ಆದ್ದರಿಂದಲೇ ಉತ್ತಮ ಶಿಕ್ಷಣ ನೆಲಗಟ್ಟು ಹೊಂದಿದೆ. ಸಂಸ್ಕೃತಿ ಸಂಸ್ಕಾರ ಬೆಳವಣಿಗೆಗೆ ಸಂಘ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಎಂದರು. ಅನ್ಸುತ್ತೆ ಎಷ್ಟೆಲ್ಲ ನಾವು ಕಳ್ಕೊತಾ ಇದೀವಿ ನಮ್ಮ ಮಾತೃಭಾಷೆ. ಅಟ್ಲೀಸ್ಟ್ ಒಂದು ಸಂಘ ಒಂದು ಮುಂದೆ ಬಂದ್ಬಿಟ್ಟು ಅದನ್ನ ಎಲ್ಲ ಒಟ್ಟಾಗಿ ಸೇರಿಸ್ಬಿಟ್ಟು ಒಂದು ಕೊಡುವಂಥ ಕೆಲಸ ನಡೀತಾ ಇದೆ. ಇಂಥ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರಿಂದನೂ ಇದು ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವರು ಒಂದೊಂದು ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಬಟ್ ಒಂದು ಸಂಘ ಅಂತ ಇರೋದ್ರಿಂದ ಇದು ಕಟ್ಕೊಂಡು ಈ ಥರ ಬೆಳೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಕೆಲವೊಂದು ಅಂಶಗಳನ್ನ ರೇಣುಕಯ್ಯನವರು ಹೇಳಿದ್ರು, ಅದೆಲ್ಲ ಖಂಡಿತವಾಗಿ ಅಬ್ಸರ್ವ್ ಮಾಡುವಂಥ ಒಂದು ವಿಷಯಗಳದೆಲ್ಲ. ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಮಾತನಾಡಿ, ಸಾಂಸ್ಕೃತಿಕವಾಗಿ ಕೆಲಸ ನಿರ್ವಹಿಸುವ ಜೊತೆಗೆ ಸಾಮಾಜಿಕವಾಗಿಯೂ ತೊಡಗಿಸಿಕೊಂಡಿರುವ ಸಂಘ ಕೋವಿಡ್ ಸಮಯದಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ನೆರವು ನೀಡುವ ಮೂಲಕ ಮಾನವೀಯ ಸೇವೆ ಮಾಡಿದೆ ಎಂದು ತಿಳಿಸಿದರು. ಸಂಸ್ಕೃತಿ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಮತ್ತು ಒಂದು ಸಾಮಾಜಿಕ ನೆನಪಿದೆ. ಕೋವಿಡ್ ಸಂದರ್ಭದಲ್ಲಿ ಈ ಸಂಘದಿಂದ ಯಾರಿಗೆ ತುಂಬ ಸಮಸ್ಯೆಲಿದ್ದವ್ರಿಗೆ ಊಟದ ವ್ಯವಸ್ಥೆನೂ ಸಹ ಮಾಡಿದ್ವಿ ನಾವು. ಅದು ನೆನಪಿದೆ ನನಗೆ. ಸೊ ಎಲ್ಲ ಸ್ಪೇರಲ್ಲೂ ಸಹ ವರ್ಕ್ ಮಾಡ್ತಿದೆ. ಇದಿನ್ನೂ ಇದೇ ರೀತಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ. ಇದು 24 ದಿನದ 50 ವರ್ಷ ಆಗಲಿ. ಇನ್ನು ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಮಾತನಾಡಿ, ಸಮಾಜದಲ್ಲಿ ಸಂಘ ಸಂಸ್ಥೆಗಳು ಹಲವು ಕಾರಣಗಳಿಂದ ಹುಟ್ಟಿಕೊಳ್ಳುತ್ತವೆ. ಕೆಲವು ಸಂಘಗಳು ಹಾಗೆಯೇ ಕಣ್ಮರೆಯಾಗುತ್ತವೆ. ತಿಪಟೂರು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಮೊದಲಿಂದಲೂ ಮನ್ನಣೆ ನೀಡುತ್ತಿರುವ ನಾಡು. ಅದೇ ದಾರಿಯಲ್ಲಿ ಬಯಲು ಸೀಮೆ ಸಂಘ ತನ್ನ 24 ವರ್ಷಗಳ ಸುದೀರ್ಘ ಸಮಾಜಮುಖಿ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಅದೇ ಸಂಘ 24 ವರ್ಷ ಆಗಿದೆ. ಇನ್ನು ಮುಂದೆ ನೆಕ್ಸ್ಟ್ 25 ವರ್ಷ ಒಂದು ಮೈಲ್ಗಲ್ ದಾಟುತ್ತೆ. ಅದೇ ಮೈಲ್ಗಲ್ ಒಂದು 50 ವರ್ಷ 100 ವರ್ಷ ಆಗಿ ತಿಪಟೂರಿನ ಸಂಸ್ಕೃತಿಯನ್ನು ಸಾಹಿತ್ಯವಾಗಿ ಅದು ಸಾಂಸ್ಕೃತಿಕವಾಗಿ ಆಗಲಿ ಯಾವ್ದೆಲ್ಲದನ್ನು ಬೆಳೆಸ್ತಾ ತಿಪಟೂರಿನ ಈ ಗರಿಮೆಯನ್ನು ಇನ್ನೂ ಹೆಚ್ಚಿಗೆ ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲ. ನಂತರ ತಿಪಟೂರು ಸಹಾಯಕ ಸರ್ಕಾರಿ ಅಭಿಯೋಜಕ ವಸಂತ್ ಕುಮಾರ್ ಮಾತನಾಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳು ದೇಶದ ಶ್ರೀಮಂತಿಕೆಯ ಪ್ರತೀಕವಾಗಿ ನಾವು ಎಷ್ಟೇ ಆರ್ಥಿಕವಾಗಿ ಶ್ರೀಮಂತರಾದರೂ ಸಾಂಸ್ಕೃತಿಕ ನೆಲೆಗಟ್ಟಿನ ಬದುಕು ಅತಿ ಮುಖ್ಯ ಎಂದು ತಿಳಿಸಿದರು. ಗೊತ್ತಿಲ್ಲ, ಇಂತಹ ವ್ಯವಸ್ಥೆಯನ್ನು ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ದುಡ್ಡಿಗೆ ಯಾರಿಗೂ ಕೂಡ ಚಿಂತೆ ಇಲ್ಲ, ಆದರೆ ಬದುಕು ಯಾರಲ್ಲೂ ಕೂಡ ಅರ್ಥಪೂರ್ಣಕವಾಗಿ ಬದುಕ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ವಿಷಯಗಳನ್ನು ಸಾಮಾಜಿಕವಾಗಿ ನಾವು ಹೇಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಈ ಬಯಲುಸೀಮೆ ಏನೊಂದು ಸಂಘ ಇವತ್ತು ನಿರ್ವಹಿಸಬೇಕು ಅಂತ ಕಾರ್ಯ ಮಾಡ್ತಾ ಇದೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ರೀತಿಯಲ್ಲಿ ಮಾಡಬೇಕು. ಈ ವೇಳೆ ಎಸ್ವಿಪಿ ಕಾಲೇಜು ಪ್ರಾಚಾರ್ಯ ರೇಣುಕಯ್ಯ ಮಾತನಾಡಿ, ನಮ್ಮ ಸಂಘ ಯಾವುದೇ ನಾಯಕತ್ವದ ಲಾಲಸೆ ಇಲ್ಲದೆ ಸಮಾಜ ಸೇವೆಯ ಗುರಿಯೊಂದಿಗೆ ಮುನ್ನಡೆಯುತ್ತಿದ್ದು, ಸಮಾಜ ಮನಸ್ಕರು, ಸಮಾನ ಚಿಂತನೆ ಉಳ್ಳವರು, ಸಾರ್ವಜನಿಕರ ಸಹಕಾರದಿಂದ ಸಂಘ ನಡೆಯುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಾತಿಥಿಗಳಾಗಿ ಇಒ ಸುದರ್ಶನ್, ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ, ತಿಪಟೂರು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವಸಂತ್ ಕುಮಾರ್, ಅಧ್ಯಕ್ಷರಾದ ನಾಗರಾಜು, ಸಂಸ್ಥಾಪಕರಾದ ಎನ್ ಭಾನುಪ್ರಕಾಶ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕರೀಕೆರೆ, ಕವಿ ಸತ್ಯನಾರಾಯಣ್ ಶ್ರೇಷ್ಠಿ ಮುಂತಾದವರು ಉಪಸ್ಥಿತರಿದ್ದರು.